ದೊಡ್ಡ ವೈಬ್ರೇಷನ್ ಬರ್ತದೆ. ಅಂದರೆ ಪೂಜೆ ನೋಡುವಾಗ ನನಗೆ ಕೆಲವೊಂದು ಸರ್ತಿ ತುಂಬ ಸೌಂಡ್ಸ್ ಬರ್ತದೆ, ಯಾರೂ ಇಲ್ದಿರುವಾಗ. ಅಂದರೆ ಅಜ್ಜಿ ಸಹ ಇರೋದಿಲ್ಲ ಕೆಲವೊಂದು ಸರ್ತಿ. ನಾನು ಒಬ್ಬನೇ ಇಲ್ಲಿ ಸುತ್ತ ಪೂಜೆ ಮಾಡ್ತಿದ್ದೀನಿ. ನನಗೆ ಯಾರೋ ಮಾತಾಡೋದರ ಗೆಜ್ಜೆ ಸೌಂಡ್ ಅದು ನನಗೆ ಭಾರಿ ಗೂಸ್ ಬಂಪ್ಸ್ ಎಲ್ಲ ಬರ್ತದೆ. ಅಂದರೆ ನನಗೆ ನನ್ನ ದೇವರೇ ನನ್ನ ಜೊತೆ ಇದ್ದಾರೆ ಅಂತ. ಸರ್, ನಾವು ಶಿವಮೊಗ್ಗದಿಂದ ಬಂದಿದ್ದು. ಈಗ ನಮಗೆ ಒಂದು ಅಡಿಕೆ ಹಳೆ ತಟ್ಟೆದು ಫ್ಯಾಕ್ಟ್ರಿ ಇದೆ. ಸೊ ಅದರಲ್ಲಿ ನಮಗೆ ತುಂಬಾ ಸಮಸ್ಯೆ ಆಗಿತ್ತು. ಅದೊಂದು 8 ವರ್ಷ ಆಯ್ತು ನಾವು ಓಪನ್ ಮಾಡಿ. ಅದರಲ್ಲಿ ಯಾವುದೇ ರೀತಿ ಏಳಿಗೆ ನಾವು ಕಾಣ್ತಿರ್ಲಿಲ್ಲ. ಹಾಗೆ ನನಗೆ ಆರೋಗ್ಯದ ಸಮಸ್ಯೆಗಳು ಇತ್ತು, ತುಂಬಾ ಹೈ BP ಸಮಸ್ಯೆ ಇತ್ತು ನನಗೆ. ಗುರುಗಳ ಹತ್ರ ಬಂದ್ವಿ, ಅವ್ರನ್ನ ಭೇಟಿ ಮಾಡಿದ್ವಿ. ಅವ್ರು ಭೇಟಿ ಆದ್ಮೇಲೆ ನಮ್ದು ಜಾತಕಗಳು ಮತ್ತೆ ಅವರು ನೋಡೋ ವಿಧಾನದಲ್ಲಿ ನಮ್ಮನ್ನ ಎಲ್ಲ ನೋಡಿ, ಇಲ್ಲ ನಿಮಗೆ ಎಲ್ಲ ಚೆನ್ನಾಗಿದೆ, ನೀವು ಆ ಜಾಗನೆಲ್ಲ ಮಾರಕ್ಕೆ ಹೋಗ್ಬೇಡಿ, ನೀವು ಅದೇ ಬಿಸ್ನೆಸ್ ಅಲ್ಲಿ ಮುಂದುವರಿಯಿರಿ, ನಿಮಗೆ ಏಳಿಗೆ ಸಿಕ್ಕೇ ಅಭ್ಯಾಸ ಆದಿಶಕ್ತಿ ನಿಮ್ಮನ್ನು ಕಾಪಾಡ್ತಾಳೆ, ಅದಕ್ಕೆ ನಾನು ಗ್ಯಾರಂಟಿ ಅಂತ ಅವ್ರು ಭರವಸೆ ಕೊಡ್ತಾರೆ. 3 ತಿಂಗಳಿಂದ ಕೇಳ್ಕೊಂಡು ಹೋದ್ರು. ಹೋದ ಮಾರ್ಚ್ 7ನೇ ತಾರೀಕು ಬಂದು ಮಾಡಿಸಿದ್ವಿ ಇಲ್ಲಿ ದೋಷ ನಿವಾರಣೆ ಪೂಜೆ ಅಂತ. ಆಮೇಲೆ ದೈವಗಳಿಗೆಲ್ಲ ಪೂಜೆ ಮಾಡಿದ್ರು. ಈಗ 1 ತಿಂಗಳಿಂದ ಇತ್ತೀಚೆಗೆ ಇಲ್ಲಿ ಬಂದು ದೋಷ ನಿವಾರಣೆ ಪೂಜೆ ಮಾಡ್ಕೊಂಡು ಹೋದ್ಮೇಲೆ ನಂಗೆ BP ಎಲ್ಲ ನಾರ್ಮಲ್ ಇದೆ. BP ಟ್ಯಾಬ್ಲೆಟ್ ಎಲ್ಲ ಏನು ತಗೊಂತಾ ಇಲ್ಲ ನಾನು. ಈಗ ಆರಾಮ್ಸೆ ಇದೀನಿ ನಾನು. ಅದಕ್ಕೆ ಇವತ್ತು ನಾನು ಹುಟ್ಟಿದಬ್ಬ, ಹಾಗಾಗಿ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದು ಹೋಗೋಣ ಅಂತ ಹೇಳಿ ನಾವ್ ಇಲ್ಲಿಗೆ ಬಂದ್ವಿ. ಇಂತು ಭಕ್ತರು ದೇವಿ ಸ್ತುತಿಯೋರಂತೆ ಮಾಡಲಿಕ್ಕಾಗ ಆದಿಶಕ್ತಿಯು ಇಂತು ಕಣ್ಣನು ತೆರೆದು ನೋಡಿದಳಾಗ ಭಕ್ತರನು. ಬಂತು ನಿಮಗೇಕೆ ಬಂದಿರಿ ಅಂತೂ ಎಲ್ಲವ ಹೇಳಿರೆನ ಕೈ, ಎಂತು ಮುಗಿಯುತ್ತ ತೆಗೆದರೈ ತಮ್ಮಯ ಪುರಾಣಗಳ. ನಾನು ವಿಜಯ ಕೀರ್ತಿ ಸುಕುಮಾರ್ ಮೋಹನ್, ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ. ಈ ವರ್ಷ 9, 10, 11, 12 4 ದಿವಸ ಉತ್ಸವ ಇರ್ತದೆ, ದೀಪೋತ್ಸವ ಇರ್ತದೆ. ಮತ್ತೆ 9ನೇ ತಾರೀಕಿಗೆ ನವಗ್ರಹ ಶಾಂತಿ ಇದೆ. ಗ್ರಾಮದ ಅಭಿವೃದ್ಧಿಗಾಗಿ ಎಲ್ಲ ಭಕ್ತಾದಿಗಳು ಬಂದು ಅದರಲ್ಲಿ ಪಾಲ್ಗೊಳ್ಬೋದು. ಯಾವುದೇ ರೀತಿಯ ಹಣ ಇಲ್ಲ, ಸಾಮೂಹಿಕ. ಅವರು ಏನು ಹಾಕಿದ್ರು ಅದು ಎಲ್ಲರೂ ಬರಬೇಕು. ಕೋಲ ಇದೆ, ಕೊಡಮಣಿ ತಾಯ, ಕುಕ್ಕಿನ ತಾಯ, ಧರ್ಮರಸು, ಪಿಲಿಚಾವುಂಡಿ ಬಂಟ. 10ನೇ ತಾರೀಕಿಗೆ ಬೈದರ್ ಕಳಕೋಲ ಇದೆ. 11ನೇ ತಾರೀಕಿಗೆ ಮೈಸಂದಾಯ, ರಕ್ತೇಶ್ವರಿ, ಪಟ್ಟದ ಪಂಜುರ್ಲಿ, ಜುಮಾದಿ ಬಂಟ, ಕಲ್ಕೊಡ ಕಲ್ಲುರ್ಟಿ. ಇಷ್ಟು ಕೋಲ ಒಟ್ಟಿಗೆ ನೀವು ನೋಡ್ಬೋದು. ಆಮೇಲೆ 12ನೇ ತಾರೀಕು ಗುಳಿಗೆ ಚಾವುಂಡಿ, ಜಾಲ ಬೈಕಡ್ದಿ, ಬೊಬ್ಬರಿಯ, ಮಲೆ ಸಾವಿರ, ಕೊರಗಜ್ಜನ ಕೋಲ. ನಮಸ್ಕಾರ. ಇದೇ ತಿಂಗಳ 9, 10, 11, 12ರಂದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಮುದ್ರಾಡಿಯ ನಾಟಕದೂರಿನಲ್ಲಿ ದೈವದೇವರ ನೇಮೋತ್ಸವ ನಡೆಯಲಿದೆ. ಭಕ್ತಾದಿಗಳೆಲ್ಲರೂ ಬಂದು ದೈವದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಆದಿಶಕ್ತಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತೇನೆ. ಧನ್ಯವಾದಗಳು.